Hello, good morning my dear students. So last video dalli we have seen with respect to atomic number, mass number, isotopes, right? So atomic number is represented by capital Z, mass number is represented by capital A. So mass number ಗೆ ಇನ್ನೊಂದು ಹೆಸರು ಅದ, that is atomic mass ಅಥವಾ atomic weight. So mass number ಗೆ we have seen there is a formula called as mass number is equal to number of protons plus number of neutrons. ಸೊ ವಿದ್ಯಾರ್ಥಿಗಳೇ, ನಿನ್ನೆ ಕ್ಲಾಸ್ನಲ್ಲಿ ವಿ ಹ್ಯಾವ್ ಸೀನ್ ಐ ಹ್ಯಾವ್ ಗಿವನ್ ಒನ್ ಹೋಮ್ವರ್ಕ್. ನಾವೊಂದು ಹೋಮ್ವರ್ಕ್ ಕೊಟ್ಟಿದ್ದೆ, ಏನಂತಂತಂದರೆ ಹೈಡ್ರೋಜನ್ ಎಕ್ಸಿಬಿಟ್ಸ್ 3 ಐಸೋಟೋಪ್ಸ್, ದಟ್ ಈಸ್ ಪ್ರೋಟಿಯಮ್, ಡ್ಯೂಟೇರಿಯಮ್ ಮತ್ತು ಟ್ರೀಟಿಯಮ್. ಅದರೊಳಗೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಿದೆ ಅಂತ ಅನ್ನೋದು ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ ನಾನು ಹೇಳಿದ್ದೆ, ಹೌದಾ? ಸೊ ಹಾಗಿತ್ತಂದರೆ ಕೆಲವೊಬ್ರು ರಿಪ್ಲೈ ಮಾಡಿದ್ದೀರಾ, ವೆರಿ ಗುಡ್. ಕೆಲವೊಬ್ಬರಿಗೆ ಡೌಟ್ ಕ್ಲಾರಿಫೈ ಆಗಿಲ್ಲ ಅಂತಂದರೆ ವಿಲ್ ಸಾಲ್ವ್ ಹಿಯರ್. ಸೊ ಈಗ ಹೈಡ್ರೋಜನ್, ಪ್ರೋಟಿಯಮ್ ಇದು ಡ್ಯೂಟೇರಿಯಮ್, ಇದು ಟ್ರೀಟಿಯಮ್. ಸೊ ಇಲ್ಲಿ 3 ಎಕ್ಸಾಂಪಲ್ ತೊಗೊಂಡಿವಿ ಐಸೋಟೋಪ್ಸ್ ಆಫ್ ಹೈಡ್ರೋಜನ್. ಇದ್ರೊಳಗ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟದ? ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತಂದರೆ ನಿಮಗೆ ಫಾರ್ಮುಲಾ ಯಾವುದದ ರೀ? ಮಾಸ್ ನಂಬರ್ ಈಸ್ ಈಕ್ವಲ್ ಟು ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ಸೊ ಇದು ಮೊದಲನೇ ಎಕ್ಸಾಂಪಲ್ ತೊಗೊಳಂತ. ಸೊ ಇದ್ರ ಮಾಸ್ ನಂಬರ್ ಎಷ್ಟೈತೆ ರೀ? 1. ಪ್ರೋಟಾನ್ಸ್ ಎಷ್ಟವ? 1 ಪ್ಲಸ್ ನ್ಯೂಟ್ರಾನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಲೆಟ್ ಇಟ್ ಬಿ ಎಕ್ಸ್. ಸೊ ನ್ಯೂಟ್ರಾನ್ಸ್ ಈಸ್ ಈಕ್ವಲ್ ಟು 1 ಮೈನಸ್ 1, ದಟ್ ಈಸ್ ಈಕ್ವಲ್ ಟು 0. ಸೊ ಹಂಗಿತ್ತಂದರೆ ಪ್ರೋಟಿಯಮ್ ಒಳಗೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟವ ರೀ? 0, ರೈಟ್? ಈಗ ಡ್ಯೂಟೇರಿಯಮ್ ಒಳಗೆ ನೋಡೋಣಂತ. ಮಾಸ್ ನಂಬರ್ 2 ಅದ, ಪ್ರೋಟಾನ್ಸ್ 1 ಅದ, ಪ್ಲಸ್ n. ಸೊ n ವಿಲ್ ಬಿ ಈಕ್ವಲ್ ಟು 2 ಮೈನಸ್ 1, ಸೊ ದಟ್ ಈಸ್ ಈಕ್ವಲ್ ಟು 1. ಸೊ ಹಂಗಿದ್ರೆ ಡ್ಯೂಟೇರಿಯಮ್ ಒಳಗೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಈಸ್ ಈಕ್ವಲ್ ಟು 1. ಇನ್ನು ಟ್ರೀಟಿಯಮ್ ಒಳಗೆ ಸೊ ಇಲ್ಲೇನಾಗತ್ತೆ? 3 ಈಸ್ ಈಕ್ವಲ್ ಟು 1 ಪ್ಲಸ್ n. ಸೊ n ಈಸ್ ಈಕ್ವಲ್ ಟು 3 ಮೈನಸ್ 1, ದಟ್ ಈಸ್ 2. ಸೊ ಹಾಗಿದ್ರೆ ಟ್ರೀಟಿಯಮ್ ಒಳಗೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟು? 2. ಸೊ ಇದನ್ನು ಒಂದು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ 1 ಮಾರ್ಕ್ಸ್ ಕ್ವಶನ್ ಒಳಗೆ ಕೇಳ್ತಾರೆ. ವಾಟ್ ಈಸ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ಕೇಸ್ ಆಫ್ ಪ್ರೋಟಿಯಮ್, ಡ್ಯೂಟೇರಿಯಮ್ ಆ್ಯಂಡ್ ಟ್ರೀಟಿಯಮ್? ಸೊ ಒಂದು ಸ್ವಲ್ಪ ನೋಡ್ಕೊಂಡಿರಿ. ಸೊ ಇದು ಒಂದು ಹೋಮ್ವರ್ಕ್ ನಾನು ನಿನ್ನೆ ಕೊಟ್ಟಿದ್ದೆ. ಯಾರ್ಯಾರು ಸಾಲ್ವ್ ಮಾಡಿದ್ರ ವೆರಿ ಗುಡ್. ಸೊ ಅರ್ಥ ಆಗಿಲ್ಲ ಅಂದರೆ ನಾನು ಇಲ್ಲಿ ಬಿಡಿಸಿದ್ದೀನಿ, ಯು ಕ್ಯಾನ್ ಜಸ್ಟ್ ಕ್ರಾಸ್ ಚೆಕ್. ಓಕೆ, ಈಗ ಅಪಾರ್ಟ್ ಫ್ರಮ್ ಹೈಡ್ರೋಜನ್ ಒಂದು ಬಿಟ್ಟು ಇನ್ನೊಂದು ಎಕ್ಸಾಂಪಲ್ ನಾನು ಹೇಳಿದ್ದೆ, ಅದು ಕ್ಲೋರಿನ್ ಎಕ್ಸಿಬಿಟ್ಸ್ 2 ಐಸೋಟೋಪ್ಸ್. ಒಂದು ಕ್ಲೋರಿನ್ 35, ಇನ್ನೊಂದು ಕ್ಲೋರಿನ್ 37. ಈಗ ವಿಲ್ ಡಿಸ್ಕಸ್ ವಿತ್ ನೆಕ್ಸ್ಟ್ ಡೆಫಿನೇಷನ್ ಕಾಲ್ಡ್ ಆ್ಯಸ್ ಐಸೋಬಾರ್, ರೈಟ್? ಸೊ ಐಸೋಬಾರ್ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ. ಸೊ ನಿನ್ನೆ ಡಿಸ್ಕಸ್ ಮಾಡಬೇಕಾಯಿತು, ಬಟ್ ಟೈಮ್ ಶಾರ್ಟೇಜಿಂದ ಡಿಸ್ಕಸ್ ಮಾಡೋಕ್ಕಾಗಲಿಲ್ಲ. ಈಗ ಇವತ್ತಿನ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ವಿತ್ ಐಸೋಬಾರ್. ಸೊ ಐಸೋಟೋಪ್ಸ್ ನಿನ್ನೆ ಡಿಫೈನ್ ಮಾಡಿದ್ವಿ ಏನಂತಂದರೆ, ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ಅಟಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್ ಈಸ್ ಕಾಲ್ಡ್ ಆಸ್ ವಾಟ್? ಐಸೋಟೋಪ್. ಹಾಗಿದ್ರೆ ಐಸೋಬಾರ್ ಅಂದರೆ ಏನು? ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಐಸೋಬಾರ್ ಅಂತಂದರೆ 2 ಡಿಫ್ರೆಂಟ್ ಎಲಿಮೆಂಟ್ ಇರಬೇಕು. ಅಲ್ಲೇನಾಗಿತ್ತು? ಐಸೋಟೋಪ್ ಒಳಗೆ ಸೇಮ್ ಎಲಿಮೆಂಟ್, ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಆಗಿತ್ತು. ಬಟ್ ಇಲ್ಲಿ ಐಸೋಬಾರ್ ಒಳಗೆ ಆಟಮ್ಸ್ ಆಫ್ 2 ಡಿಫ್ರೆಂಟ್ ಎಲಿಮೆಂಟ್ ಹ್ಯಾವಿಂಗ್ ಡಿಫ್ರೆಂಟ್ ಅಟೋಮಿಕ್ ನಂಬರ್ ಬಟ್ ಸೇಮ್ ಮಾಸ್ ನಂಬರ್. ಸೊ ಮಾಸ್ ನಂಬರ್ ಸೇಮ್ ಇದ್ದು ಅಟೋಮಿಕ್ ನಂಬರ್ ಡಿಫ್ರೆಂಟ್ ಇರಬೇಕು, ಮತ್ತು 2 ಡಿಫ್ರೆಂಟ್ ಎಲಿಮೆಂಟ್ಸ್ ಇರಬೇಕು. ಅದಕ್ಕೆ ಏನೇನು ಕರಿತೀವಿ? ಐಸೋಬಾರ್ ಅಂತ ಕರಿತೀವಿ. ಸೊ ಹಾಗಿತ್ತಂತಂದರೆ ಡೆಫಿನೇಷನ್ ಏನಾಗುತ್ತೆ ಐಸೋಬಾರ್ದು? ಐಸೋಬಾರ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ atoms of 2 different elements having different atomic number but same mass number is called as what? Isobar. ಇನ್ನೊಂದ್ಸಲ ಹೇಳ್ತೀನಿ ಡೆಫಿನೇಷನು ಏನಂತಂದರೆ, atoms of 2 different elements having different atomic number but same mass number. ಸೊ ಹಾಗಿದ್ರೆ ಇದಕ್ಕೊಂದು ಉದಾಹರಣೆ ನೋಡಬೇಕಾದ್ರೆ ಯಾವ್ದು ಎಕ್ಸಾಂಪಲ್ ಕೊಡ್ತೀರಿ? ಎಕ್ಸಾಂಪಲ್ ಇದೆ, ದಟ್ ಈಸ್ ಕಾರ್ಬನ್, ನೈಟ್ರೋಜನ್ ಹಾಗೂ ಆಕ್ಸಿಜನ್, ರೈಟ್? ಸೊ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಇವು ಎಕ್ಸಾಂಪಲ್ ಫಾರ್ ವಾಟ್? ಐಸೋಬಾರ್. ಈಗ ಕಾರ್ಬನ್ ಅಟೋಮಿಕ್ ನಂಬರ್ ಎಷ್ಟು ರೀ? 6, ನೈಟ್ರೋಜನ್ದು 7, ಆಕ್ಸಿಜನ್ದು 8, ರೈಟ್? ಬಟ್ ಇಲ್ಲಿ ಕಾರ್ಬನ್ ಏನು ತೊಗೊಂತೀವಿ? ಮಾಸ್ ನಂಬರ್ 12, ಬಟ್ ಕಾರ್ಬನ್ ಆಲ್ಸೋ ಎಕ್ಸಿಬಿಟ್ಸ್ ಐಸೋಟೋಪ್ಸ್ ಆಫ್ ಕಾರ್ಬನ್ 14. ಸೊ C14 ಕೂಡ ಎಕ್ಸಿಬಿಟ್ ಮಾಡ್ತದೆ. ಸೊ ವಿಲ್ ಟೇಕ್ ಅ ಮಾಸ್ ನಂಬರ್ ಆಸ್ 14.
Nitrogen also exhibits the isotope of 15 mass number, right? So the atomic mass of oxygen is 16. ಹೌದಾ? Okay, ಇದಲ್ಲ ಓಕೆ. ದಿಸ್ ಎಕ್ಸಾಂಪಲ್ ಈಸ್ ನಾಟ್ ಫಾರ್ ಐಸೋಬಾರ್, ದಿಸ್ ಇಸ್ ಫಾರ್ ಐಸೋಟೋನ್. ಸೊ ಐಸೋಟೋನ್ ಹೇಳ್ತಾನೆ ಅಂತ ಇಲ್ಲಿ ಸಿಂಪಲ್ ಎಕ್ಸಾಂಪಲ್ ತೊಗೋಬೇಕಾದ್ರೆ ಆರ್ಗಾನ್ ಹಾಗೂ ಕ್ಯಾಲ್ಶಿಯಂ. ಸೊ ಆರ್ಗಾನ್ ಹಾಗೂ ಕ್ಯಾಲ್ಶಿಯಂ. ಸೊ ಇಲ್ಲಿ ಆರ್ಗಾನ್ ಮತ್ತು ಕ್ಯಾಲ್ಶಿಯಂ ಎರಡು ಡಿಫ್ರೆಂಟ್ ಎಲಿಮೆಂಟ್ ಅವನ, ರೈಟ್? ಸೊ ಟೂ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್. Atomic number of argon is 18, whereas atomic number of calcium is 20. Atoms of two different elements having different atomic number but same mass number. So ಇಲ್ಲಿ mass number ಎಷ್ಟಾಗತ್ತೆ ರೀ? argonದು 40 ಅದ and calcium also is 40. So it is an example for isobar. So isobar ಅಂತ ಏನು ಡಿಫೈನ್ ಮಾಡ್ತೀರಿ? Atoms of two different elements having different atomic number but same mass number is called as what? Isobar. So example ಯಾವುದು? argon ಮತ್ತೆ calcium, right? So ಇದು ಡೆಫಿನೇಷನ್ ಅರ್ಥ ಆಯ್ತು ಅನ್ಸುತ್ತೆ ವಿದ್ಯಾರ್ಥಿಗಳೇ. ಐಸೋಬಾರ್ ಅಂದರೆ what is isobar? Atoms of two different elements having different atomic number but same mass number is called as what? Isobar. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಮಂತ ಐಸೋಟೋನ್, ರೈಟ್? ಇದು ನಾನು ಇನ್ನೇ ಪಾಯಿಂಟ್ ಒಳಗೆ ಡಿಸ್ಕಸ್ ಮಾಡಿದ್ದಿಲ್ಲ, ಬಟ್ ಇಲ್ಲಿ ವಿಲ್ ಡಿಸ್ಕಸ್ ವಿತ್ ಐಸೋಟೋನ್. ISOTONE, ಐಸೋಟೋನ್. ಸೊ ಐಸೋಟೋನ್ ಅಂದರೆ ಏನಿಲ್ಲಿ ವಿದ್ಯಾರ್ಥಿಗಳೇ? ಐಸೋಬಾರ್, ಐಸೋಟೋಪ್ ಮತ್ತು ಐಸೋಟೋನ್ ಇವು ಮೂರದೊಳಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಐಸೋಟೋಪ್ ಅಂತಂದರೆ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ವಿತ್ ಸೇಮ್ ಅಟಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಐಸೋಬಾರ್ ಅಂದರೆ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ ವಿತ್ ಡಿಫ್ರೆಂಟ್ ಅಟಮಿಕ್ ನಂಬರ್ ಬಟ್ ಸೇಮ್ ಮಾಸ್ ನಂಬರ್. ಐಸೋಟೋನ್ ಅಂದರೆ ಏನು? ಇಲ್ಲಿಯೂ ಕೂಡ ಆಗಲೇ ಒಂದು ಎಕ್ಸಾಂಪಲ್ ಬಿಡಿಸಿದೆ. ಯಾವ್ಯಾವು? ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ರೈಟ್? ಸೊ ಅಟಮಿಕ್ ನಂಬರ್ ಆಫ್ ಕಾರ್ಬನ್ is 6, nitrogen is 7 and oxygen is 8. and isotopes of carbon ಎಷ್ಟಂತಂದರೆ it is C14, ನೈಟ್ರೋಜನ್ದು 15 and oxygen is 16. ಇಲ್ಲಿ ಏನೊಂದು ಡೆಫಿನೇಷನ್ ಐಸೋಟೋನ್ ಆಗಿತ್ತಂದರೆ, ಐಸೋಟೋನ್ ಡೆಫಿನೇಷನ್ ಏನಂತಂದರೆ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಅಟಮಿಕ್ ನಂಬರ್ ಆ್ಯಂಡ್ ಮಾಸ್ ನಂಬರ್. ನೋಡ್ರಿ ಇಲ್ಲಿ ಅಟಮಿಕ್ ನಂಬರು ಬೇರೆ ಇರುತ್ತೆ, ಮಾಸ್ ನಂಬರು ಬೇರೆ ಇರುತ್ತೆ, ಬಟ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಇದು ಭಾಳ ಇಂಪಾರ್ಟೆಂಟು. ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಿರುತ್ತೆ? ಸೇಮ್ ಇರುತ್ತೆ. ಅದಕ್ಕೆ ಏನಂತ ಕರಿತೀವಿ? ಐಸೋಟೋನ್ ಅಂತ ಕರಿತೀವಿ. ಸೊ ಐಸೋಟೋನ್ ಈಸ್ ನಥಿಂಗ್ ಬಟ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಅಟೋಮಿಕ್ ನಂಬರ್ ಆ್ಯಂಡ್ ಮಾಸ್ ನಂಬರ್ ಬಟ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ ನ್ಯೂಟ್ರಾನ್ಸ್ ನೋಡೋಮಂತ ಇದ್ರೊಳಗೆ ಏನೇನಾಗುತ್ತೆ? ಸೊ ಇದ್ರಾಗ ಏನು ಮಾಡ್ಬೋದು? ಸೊ 14 is equal to 6 plus n. ಸೊ n is equal to 14 minus 6. ಸೊ ಅಂದರೆ ಎಷ್ಟಾಯಿತು? 8 ಆಯಿತು. ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ಕಾರ್ಬನ್ ಈ ಎಕ್ಸಾಂಪಲ್ ಒಳಗೆ ಎಷ್ಟಾಯಿತು? 8 ಆಯಿತು. ಹಾಗಿದ್ರೆ ನೈಟ್ರೋಜನ್ ಒಳಗೆ ನೋಡೋಮಂತ 15 is equal to 7 plus n. ಸೊ n is equal to 15 minus 7, that is also equal to 8. ಸೊ ಇಲ್ಲಿ ಕೂಡ ನ್ಯೂಟ್ರಾನ್ಸ್ ಎಷ್ಟು ಬಂತು? 8 ಬಂತು. ಸೊ ಇನ್ ಲಾಸ್ಟ್ ಎಕ್ಸಾಂಪಲ್ ಆಕ್ಸಿಜನ್ ಒಳಗೆ ನೋಡುವಂತ 16 is equal to 8 plus n. So n is equal to 16 minus 8, that is also equal to 8. ಸೊ ಇಲ್ಲೆಲ್ಲ ಮೂರು ಎಕ್ಸಾಂಪಲ್ ಒಳಗೆ ನೀವು ನೋಡಬೇಕು ವಿದ್ಯಾರ್ಥಿಗಳೇ, ಏನಂತಂತಂದರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು? 8 ಆಯಿತು, ರೈಟ್? ಸೊ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ with different atomic number and mass number but same number of neutrons is called as what? Isotone, right? ಸೊ ವಿದ್ಯಾರ್ಥಿಗಳೇ ನಿಮ್ಗೆ ಡೆಫಿನೇಷನ್ ಅರ್ಥ ಆಯಿತು ಅಂತ ಅನಿಸುತ್ತೆ. ಐಸೋಬಾರು, ಐಸೋಟೋಪು ಮತ್ತು ಐಸೋಟೋನ್, ರೈಟ್? ಈಗ ಹಾಗಿದ್ರೆ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಯಾವ ಕೆಟಗರಿ ಒಳಗೆ ಬರ್ತದೆ? ಐಸೋಟೋಪ್ ಒಳಗೆ ಬರ್ತದ, ಐಸೋಬಾರ್ ಒಳಗೆ ಬರ್ತದ, ಅಥವಾ ಐಸೋಟೋನ್ ಒಳಗೆ ಬರ್ತದ? ಯು ಹ್ಯಾವ್ ಟು ಟೆಲ್ ಮಿ. ಸೊ ಯಾವ ಎಕ್ಸಾಂಪಲ್ ಅಂದರೆ xenon ಮತ್ತು cesium, ರೈಟ್? ಸೊ xenon Xe, cesium Cs. ಸೊ xenonದು atomic number is 54 and mass number is 132, whereas the cesium atomic number is 55 and mass number is 133. ಸೊ ಈ ಒಂದು ಎಕ್ಸಾಂಪಲ್ಗೆ ನೀವು
ಇಟ್ ಕಮ್ಸ್ ಅಂಡರ್ ಐಸೋಟೋಪ್ಸ್ ಅಥವಾ ಐಸೋಬಾರ್ ಅಥವಾ ಐಸೋಟೋನ್ಸ್ ಅನ್ನೋದು ಕಂಡು ಹಿಡಿದು ನನಗೆ ರಿಪ್ಲೈ ಮಾಡಿ. ರೈಟ್. ಸೊ ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅನಿಸುತ್ತೆ. ಸೊ ಇದನ್ನೊಂದು ಅಸೈನ್ಮೆಂಟ್ ಅಂತ ತೊಗೊಳ್ಳಿ. ಓಕೆ. ಸೊ ಹಾಗಿತ್ತಂತಂದರೆ ಈಗ ನೆಕ್ಸ್ಟ್ ಕಾನ್ಸೆಪ್ಟು ಏನಂತಂತಂದರೆ ವಿಲ್ ಡಿಸ್ಕಸ್ ವಿತ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಮತ್ತು ವ್ಯಾಲೆನ್ಸಿ. ವ್ಯಾಲೆನ್ಸ್ ಎಲೆಕ್ಟ್ರಾನ್ ಹಾಗೂ ವ್ಯಾಲೆನ್ಸಿ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ ವ್ಯಾಲೆನ್ಸಿ ಅಂದರೆ ಏನಂತಂದು. ಸೊ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಆಟಮ್, ರೈಟ್. ಸೊ ಆಟಮ್ ಒಳಗೆ ಸೆಂಟ್ರ್ ಪಾರ್ಟ್ ಕನ್ಸಿಸ್ಟ್ ಆಫ್ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ವಿಚ್ ಇಸ್ ಸರೌಂಡೆಡ್ ಬೈ ಎಲೆಕ್ಟ್ರಾನ್ಸ್. ಹೌದಾ. ಈಗ ಯಾವುದೇ ಒಂದು ಎಲಿಮೆಂಟ್ ಅಟಮಿಕ್ ನಂಬರ್ ಇತ್ತಂದರೆ ಉದಾಹರಣೆಗೆ ಸೋಡಿಯಂ ಒಳಗೆ ಅಟಮಿಕ್ ನಂಬರ್ ಎಷ್ಟೇ ಸೋಡಿಯಮ್ದು 11. ಸೊ 11 ಒಳಗೆ ಈ ಎಲೆಕ್ಟ್ರಾನ್ಸ್ನ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ? ಮೊದಲನೇ ಶೆಲ್ ಒಳಗೆ ಎಷ್ಟು, ಎರಡನೇ ಶೆಲ್ ಒಳಗೆ ಎಷ್ಟು, ಮೂರನೇ ಶೆಲ್ ಒಳಗೆ ಎಷ್ಟು, ರೈಟ್. ಸೊ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ? ಬೇಸ್ಡ್ ಅಪಾನ್ ದ ಫಾರ್ಮುಲಾ ಕಾಲ್ಡ್ ಆ್ಯಸ್ 2n². ಒಂದು ಫಾರ್ಮುಲಾ ಐತ್ರಿ 2n². ಈ ಫಾರ್ಮುಲಾ ಪ್ರಕಾರ ಆ ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ನಾವು ತುಂಬಬಹುದು ಅನ್ನೋದು ನಾವು ಡಿಸೈಡ್ ಮಾಡ್ಬೋದು. ಹಾಗಿದ್ರೆ ಎನ್ ಅನ್ನೋದೇನು? ಎನ್ ಅಂದರೆ ನಂಬರ್ ಆಫ್ ಶೆಲ್ಸ್ ಫ್ರಮ್ ದ ನ್ಯೂಕ್ಲಿಯಸ್, ರೈಟ್. ಸೊ ಇದು ಎಷ್ಟನೇ ಶೆಲ್ಲಿಂದ ನ್ಯೂಕ್ಲಿಯಸ್, ಇದು ನ್ಯೂಕ್ಲಿಯಸ್, ದಿಸ್ ಈಸ್ ಯುವರ್ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ನಿಂದ ಇದು ಎಷ್ಟನೇ ಶೆಲ್ ರೀ? ಮೊದಲನೇ ಶೆಲ್. ಸೊ ಮೊದಲನೇ ಶೆಲ್ ಇತ್ತಂದರೆ n = 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? 2 × 1² ದಟ್ ಈಸ್ ಈಕ್ವಲ್ ಟು 2. ಅಂದರೆ ಅರ್ಥ ಏನು? ಮೊದಲನೇ ಶೆಲ್ ಒಳಗೆ ನೀವು ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸ್ ತುಂಬೋದು? 2 ಎಲೆಕ್ಟ್ರಾನ್ಸ್ನ ತುಂಬೋದು. ಹಾಗಿತ್ತಂದರೆ ಎರಡನೇ ಶೆಲ್ ಒಳಗೆ ನೋಡಬೇಕಾದ್ರೆ ಸೊ n ವ್ಯಾಲ್ಯೂ ಏನಾಗುತ್ತೆ? 2 ಆಗುತ್ತೆ. ಸೊ 2² ಅಂದರೆ 4, 4 2s 8. ಸೊ ಹಂಗಿತ್ತಂದರೆ ಎರಡನೇ ಶೆಲ್ ಒಳಗೆ ನೀವು ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸ್ ತುಂಬೋದು? 8 ಎಲೆಕ್ಟ್ರಾನ್ಸ್ ತುಂಬೋದು. ಸೊ ಹಂಗಿತ್ತಂದರೆ ಥರ್ಡ್ ಶೆಲ್ ಹಾಗೆ ಫೋರ್ತ್ ಶೆಲ್ ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ವಿ ಗೆಟ್ ಇಟ್ ಆ್ಯಸ್ 2, 8, 18, 32, 64 ಎಕ್ಸೆಟ್ರಾ, ರೈಟ್. ಸೊ ಈ ಫಾರ್ಮುಲಾ ನೀವು ಸಬ್ಸ್ಟಿಟ್ಯೂಟ್ ಮಾಡಿರಿ. ವೇರ್ n ಅನ್ನೋದೇನು? ನಂಬರ್ ಆಫ್ ಶೆಲ್ಸ್ ಫ್ರಮ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ನಿಂದ ಅದು ಎಷ್ಟನೇ ಶೆಲ್? 5ನೇ ಶೆಲ್ ಇತ್ತಂದರೆ ಇಫ್ ಇಟ್ ಈಸ್ 5th ಶೆಲ್ 5 ಸಬ್ಸ್ಟಿಟ್ಯೂಟ್ ಮಾಡಿರಿ n = 5 ಆಯಿತು. ಸೊ 5² = 25, 25 × 2 50. ಸೊ ಮ್ಯಾಕ್ಸಿಮಮ್ ರೈಟ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ 5², ರೈಟ್. ಸೊ ಇಲ್ಲಿ 5th ಶೆಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ ಎಷ್ಟಾಗುತ್ತೆ ಅಂತ ಅನ್ನೋದು, ರೈಟ್. ಸೊ ಇಫ್ ಇಟ್ ಈಸ್ n = 5 ಅದು ಸಬ್ಸ್ಟಿಟ್ಯೂಟ್ ಮಾಡಿ ನನಗೆ ವಾಟ್ ಈಸ್ ಇಟ್ಸ್ ವ್ಯಾಲ್ಯೂ ಹೇಳ್ರಿ, ರೈಟ್. ಸೊ ಇಫ್ ಸಬ್ಸ್ಟಿಟ್ಯೂಟ್ n = 5 ಆ್ಯಂಡ್ ವಾಟ್ ಈಸ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಚ್ ಕ್ಯಾನ್ ಬಿ ಫೀಲ್ಡ್ ಇನ್ ದ 5th ಶೆಲ್ ಅನ್ನೋದು ನೀವು ಹೇಳಿ. ಓಕೆ. ಈಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಶೆಲ್ ಒಳಗೆ ಎಷ್ಟು ತುಂಬೋದು ಅನ್ನೋದು ನಿಮ್ಗೆ ಗೊತ್ತಾಯಿತು. ಹಾಗೆ ಡಿಸ್ಟ್ರಿಬ್ಯೂಷನ್ ಹೆಂಗೆ ಮಾಡಬೇಕು? ಹೌ ಯು ಆರ್ ಗೋಯಿಂಗ್ ಟು ಫಿಲ್ ದ ಎಲೆಕ್ಟ್ರಾನ್ಸ್? ಈಗ 11 ಎಲೆಕ್ಟ್ರಾನ್ಸ್ ನಮ್ಮ ಹತ್ರ ಅದ. ವಿ ಹ್ಯಾವ್ ನೌ ಹೌ ಮೆನಿ ಎಲೆಕ್ಟ್ರಾನ್ಸ್? 11 ಎಲೆಕ್ಟ್ರಾನ್ಸ್. ಈ 11 ಎಲೆಕ್ಟ್ರಾನ್ಸ್ನ ನೀವು ಹೆಂಗೆ ತುಂಬಬೇಕು? ಮೊದಲನೇ ಶೆಲ್ ಒಳಗೆ ಮ್ಯಾಕ್ಸಿಮಮ್ ಎಷ್ಟು ತುಂಬೋದು ನೀವು? 2 ಎಲೆಕ್ಟ್ರಾನ್ಸ್. ಸೊ ಔಟ್ ಆಫ್ 11 ಐ ಹ್ಯಾವ್ ಫಿಲ್ಡ್ ಫಸ್ಟ್ ಶೆಲ್ ಒಳಗೆ 2 ಎಲೆಕ್ಟ್ರಾನ್ಸ್ ಫಿಲ್ ಮಾಡಿದ್ದೀನಿ. ಇನ್ನು ಉಳಿದಿರೋದಷ್ಟು 11 ಒಳಗೆ 2 ಹೋಯ್ತು ಅಂದರೆ 9 ಎಲೆಕ್ಟ್ರಾನ್ಸ್ ಉಳಿದು. ಇನ್ನು ಎರಡನೇ ಶೆಲ್ ಒಳಗೆ ನೀವು ಎಷ್ಟು ಎಲೆಕ್ಟ್ರಾನ್ಸ್ ತುಂಬೋದು? ಮ್ಯಾಕ್ಸಿಮಮು 8 ತುಂಬೋದು. ಸೊ ನಮ್ಮ ಹತ್ರ 9 ಎಲೆಕ್ಟ್ರಾನ್ಸ್ ಇದೆ. ಅದರೊಳಗೆ ಎರಡನೇ ಶೆಲ್ ಒಳಗೆ ನಾನು ಎಷ್ಟು ತುಂಬ್ತೀನಿ? 8 ಎಲೆಕ್ಟ್ರಾನ್ಸ್. ಇನ್ನು ಮೂರನೇ ಶೆಲ್ ಒಳಗೆ ಮ್ಯಾಕ್ಸಿಮಮ್ 18 ತುಂಬೋದು. ಬಟ್ ನಿಮ್ಮ ಹತ್ರ ಎಲೆಕ್ಟ್ರಾನ್ಸ್ ಎಷ್ಟವ? ಒಂದೇ. ಸೊ ಅಲ್ಲಿ ಲಾಸ್ಟ್ ಶೆಲ್ ಒಳಗೆ ಒಂದೇ ಎಲೆಕ್ಟ್ರಾನ್ಸ್ ತುಂಬ್ತೀವಿ. ಸೊ ಇದನ್ನು ಕೌಂಟ್ ಮಾಡಿರಿ. 2 + 8 10 ಆಯಿತು. 10 + 1 11. ಸೊ 11 ಎಲೆಕ್ಟ್ರಾನ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಹಾಗಿದ್ರೆ ಈ ಲಾಸ್ಟ್ ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ಆ ಎಲೆಕ್ಟ್ರಾನ್ಸಿಗೆ ನಾವು ಏನೇನು ಕರಿತೀವಿ? ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ ಏನು? ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಆಫ್ ಆ್ಯನ್ ಆಟಮ್. ಏನು ಡೆಫಿನೇಷನ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದರೆ? ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಆಫ್ ಆ್ಯನ್ ಆಟಮ್ ಈಸ್ ಕಾಲ್ಡ್ ಆಸ್ ವಾಟ್? ವ್ಯಾಲೆನ್ಸ್ ಎಲೆಕ್ಟ್ರಾನ್, ರೈಟ್. ಇನ್ನೊಂದು ಉದಾಹರಣೆ ತಗೋಬೇಕಾದ್ರೆ ವಿಲ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಏನು ಎಕ್ಸಾಂಪಲು? ಕ್ಲೋರಿನ್ ತೊಗೊಳಂತ. ಅಟಮಿಕ್ ನಂಬರ್ ಎಷ್ಟು ರೀ? 17, ರೈಟ್. ಸೊ ಈ 17ನ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ? ಮೊದಲನೇ ಶೆಲ್ ಒಳಗೆ ಎಷ್ಟು ತುಂಬೋದು ಎಲೆಕ್ಟ್ರಾನ್ಸು? 2 ತುಂಬೋದು. ಸೊ 17 ಒಳಗೆ 2 ಹೋಯ್ತಂದರೆ 15 ಉಳಿತು, ರೈಟ್. ಸೊ ಸೆಕೆಂಡ್ ಶೆಲ್ ಒಳಗೆ ನೀವು ಎಷ್ಟು ತುಂಬೋದು? 8 ಎಲೆಕ್ಟ್ರಾನ್ಸ್ ತುಂಬೋದು. ಔಟ್ ಆಫ್ 15 8 ಎಲೆಕ್ಟ್ರಾನ್ಸ್ನ ನಾನು ಇಲ್ಲಿ ತುಂಬಿದ್ದೀನಿ. ಇನ್ನು ಥರ್ಡ್ ಶೆಲ್ ಒಳಗೆ
18 ಎಲೆಕ್ಟ್ರಾನ್ಸ್ ತುಂಬೋದು. ಬಟ್ ನಮ್ಮ ಹತ್ರ ಉಳಿದಿರೋದು ಎಷ್ಟು? ಬರೀ 7. ಸೊ ಹಾಗಿದ್ರೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಕ್ಲೋರಿನ್ ಎಷ್ಟಾಯಿತು? 7. ಹೆಂಗೆ ಹೇಳ್ತೀರಾ 7 ಅಂತಂತಂದು? ಲಾಸ್ಟ್ ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವಲ್ಲ ದಟ್ ವಿಲ್ ಬಿ ಇಟ್ಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ಹಾಗಿದ್ರೆ ಡೆಫಿನೇಷನ್ ಏನಾಗುತ್ತೆ ರೀ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ದು? ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಆಫ್ ಆ್ಯನ್ ಆಟಮ್ ಈಸ್ ಕಾಲ್ಡ್ ಆ್ಯಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಹೌದಾ? ಸೊ ಹಾಗಿದ್ರೆ ನಿಮಗೊಂದು ಅಸೈನ್ಮೆಂಟ್ ಕೊಡ್ತೀನಿ. ಯು ಹ್ಯಾವ್ ಟು ಫೈಂಡ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಕೇಸ್ ಆಫ್ ಬೆರಿಲಿಯಮ್, ಬೋರಾನ್, ಲೀಥಿಯಮ್, ಮ್ಯಾಗ್ನೀಷಿಯಮ್, ಕ್ಯಾಲ್ಶಿಯಮ್. ರೈಟ್? ಸೊ ಈ ಎಕ್ಸಾಂಪಲ್ಸ್ ಒಳಗೆ ನೀವೇನು ಮಾಡ್ಬೇಕಂತಂದರೆ ಯು ಹ್ಯಾವ್ ಟು ಫೈಂಡ್ ಔಟ್ ವಿತ್ ವಾಟ್ ಈಸ್ ದ ನಂಬರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ರೈಟ್? ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಡೆಫಿನೇಷನ್ ಏನೋ ಸರ್ ಹೇಳ್ತೀನಿ. ಏನಂತಂದರೆ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಆಫ್ ಆ್ಯನ್ ಆಟಮ್. ನೋಡ್ರಿ, ಶೆಲ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ. SHELL. ನೀವು ಬಯಾಲಜಿ ಒಳಗೆ ಸೆಲ್ ಅಂತ ಬರೀತೀರಿ. ದಿಸ್ ಈಸ್ ನಾಟ್ ಕೆಮಿಸ್ಟ್ರಿ, ಇದು ಕರೆಕ್ಟ್ ಅಲ್ಲ ಟರ್ಮಿನಾಲಜಿ ಕೆಮಿಸ್ಟ್ರಿ ಒಳಗೆ. ಶೆಲ್ ಅಂತಂದರೆ ಇಲ್ಲಿ SHELL, ನಾಟ್ CELL. ಓಕೆ? ಸೊ ಇದು ವಿತ್ ರೆಸ್ಪೆಕ್ಟ್ ಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ಇನ್ನು ಉಳಿದಿರೋ ಹಾಗೆ ವ್ಯಾಲೆನ್ಸಿ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣಂತ. ರೈಟ್? ಸೊ ವಿದ್ಯಾರ್ಥಿಗಳೇ, ನಾನು ಇವತ್ತು ಏನೇನು ಅಸೈನ್ಮೆಂಟ್ ಕೊಟ್ಟಿದ್ದೀನ ಆ ಅಸೈನ್ಮೆಂಟ್ನ ಸಾಲ್ವ್ ಮಾಡಿ ಸೊ ಅದನ್ನು ನನಗೆ ರಿಪ್ಲೈ ಮಾಡಿ. ಹಾಗೆ ಯೂಟ್ಯೂಬ್ ಒಳಗೆ ನಾನು ಏನು ಲಿಂಕ್ ಕಳಿಸ್ತೀನೋ ಅಲ್ಲಿ ಸಬ್ಸ್ಕ್ರೈಬ್ ಅನ್ನೋದು ಬಟನ್ ಕ್ಲಿಕ್ ಮಾಡಿದ್ರೆ ನಾವು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆಲ್ಲ ನಿಮಗೆ ಮೆಸೇಜ್ ಬರುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಇನ್ ಯೂಟ್ಯೂಬ್ ಚಾನಲ್. ಓಕೆ? ಸೊ ವಿಶಿಂಗ್ ಯು ಗುಡ್ ಡೇ. ರೈಟ್? ಇನ್ ನೆಕ್ಸ್ಟ್ ಕ್ಲಾಸ್ ಒಳಗೆ ವಿಲ್ ಡಿಸ್ಕಸ್ ವಿತ್ ವ್ಯಾಲೆನ್ಸಿ. ಓಕೆ? ಥ್ಯಾಂಕ್ ಯು.